ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ನಾವು ಭಾಳ ಮುಂಚಿತವಾಗಿ ಇಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು ಅಂದ್ಬಿಟ್ಟು ರೈತರಿಗೆ ಕೂಡ ನಾವು ಸಲಹೆ ನೀಡಿದ್ವಿ, ಸೂಚನೆಯನ್ನು ಏನು ಮಾಡಬೇಕು ಅಂತ ಕೂಡ ನೀಡಿದ್ವಿ ರಾಜ್ಯಾದ್ಯಂತ. ಅದಲ್ಲದೆ ನಮ್ಮ ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದು ಮನವಿ ಮಾಡಿಕೊಂಡಿದ್ದಾರೆ, ನಮಗೆ ಯಾವ ರೀತಿ ಬರ ಪರಿಸ್ಥಿತಿ ಬರ್ಬೋದು ಅಂದ್ಬಿಟ್ಟು. ಅದೇ ನಿಟ್ಟಿನಲ್ಲಿ ಇವಾಗ ಏನು ನಮಗೆ ಸುಮಾರು 70-75% ಮಳೆಗಾಲ ಮುಗಿದಿದ್ರೂ ಕೂಡ ಇಲ್ಲಿ ಒಂದು ಹನಿ ನೀರಿಲ್ಲ ಇಲ್ಲಿ. ಸೊ ಆದ್ದರಿಂದ ಇವತ್ತು ನಾವಾಗಿರ್ಬೋದು ಮತ್ತು ನಮ್ಮ ಬಸವರಾಜ ಮತ್ತಿಮೂಡವರು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದೆರಡು ಕಡೆ ವೀಕ್ಷಣೆಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ತಾವು ನೋಡಿದ್ರೆ ಗೊತ್ತಾಗ್ತದೆ, ಇದು ಸಂಪೂರ್ಣವಾಗಿ ಉದ್ದು, ಹೆಸರು ಮತ್ತು ತೊಗರಿ ಕೂಡ ಯಾವುದೇ ರೀತಿಯಾಗಿ ಅದರ ಬೆಳವಣಿಗೆ ಆಗಿಲ್ಲ. ಸೊ ಈ ಸರಿ ಇಳುವರಿ ಅಷ್ಟೇ ತೊಂದರೆ ಆಗೋದಿಲ್ಲ, ಕುಡಿಯೋ ನೀರು, ಮೇವು ಕೂಡ ತೊಂದರೆ ಆಗ್ಬೋದು. ಸೊ ಆದ್ದರಿಂದ ನಮ್ಮ ಸರ್ಕಾರ ಈಗಾಗಲೇ ಎಲ್ಲ ಸಚಿವರಿಗೂ ಕೂಡ ಜಿಲ್ಲೆ ಪ್ರವಾಸ ಮಾಡಿ ಸಭೆಗಳು ಮಾಡಿ, ನಾಳೆ ಕ್ಯಾಬಿನೆಟ್ ಏನಿದೆ, ನಾಡಿದ್ದು ಕ್ಯಾಬಿನೆಟ್ ಇದೆ, ಅದರಲ್ಲಿ ಒಂದು ವರದಿ ಸಲ್ಲಿಸಬೇಕು ಅಂತಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಲ್ಲಿ ಚರ್ಚೆಯಾಗಿ ಮುಂದೆ ಯಾವ ರೀತಿ ನಾವು ಕ್ರಮವನ್ನು ವಹಿಸ್ಕೋಬೋದು ಅಂತ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ನೋಡಿ ನೋಡಿ, ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲೇ 2ನೇ ಹೆಚ್ಚು ಪರಿಹಾರ ಸಿಕ್ಕಿದೆ ಇಡೀ ಇಂಡಿಯಾನಲ್ಲಿ, ಕರ್ನಾಟಕಕ್ಕೆ. ಅದರಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು 650 ಕೋಟಿಗಿಂತ ಹೆಚ್ಚು ಪರಿಹಾರ ಇತಿಹಾಸದಲ್ಲಿ ಮೊದಲನೇ ಬಾರಿ ಬಂದಿದ್ದು. ಹಿಂದೆ ಏನು ಹೋದ ಬಾರಿ ನಾವು ಭಾಳ ನಮ್ಮ ಅಗ್ರಿಕಲ್ಚರ್ ಆಫೀಸರ್ಸ್ ಇರ್ಬೋದು, ಹಾರ್ಟಿಕಲ್ಚರ್ ಆಫೀಸರ್ಸ್ ಇರ್ಬೋದು, ಬೇರೆ ಮಟ್ಟಕ್ಕೆ ಹೋಗಿ ನೋಂದಣಿ ಮಾಡಿಸಿದ್ರು. ಅದೇ ನಿಟ್ಟಿನಲ್ಲಿ ಈ ಸರಿನೂ ಕೂಡ ಅದಕ್ಕೆ ಭಾಳ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಇವತ್ತು ನಮ್ಮಲ್ಲಿ ಸುಮಾರು 4.5 ಲಕ್ಷ ರೈತರು ಇವತ್ತು ರಿಜಿಸ್ಟ್ರೇಷನ್ ಆಗಿದ್ದಾರೆ. ಸೊ ನಾವು ಏನಿದೆ ಪರಿಹಾರ ಏನಿದ್ರೂ ಕೂಡ ಕೇಂದ್ರ ಸರ್ಕಾರದ ನಿಯಮಾವಳಿ ಕೊಡಬೇಕಾಗ್ತದೆ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಸೊ ಇದರಲ್ಲಿ NDRF ನೋಡಿ, ನಾವು ಇವಾಗಿಂದ ಅಲ್ಲ, ಇದು ಸದನದಲ್ಲಿ ರಾಹುಲ್ ಗಾಂಧಿ ಅವರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಭಾಳ ಸರಿ ಪ್ರಸ್ತಾಪ ಮಾಡಿದ್ದಾರೆ. ನೀವು ಬರ ಘೋಷಣೆ ಮಾಡಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಮಾಡಲಿಕ್ಕೆ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರನೇ ಮಾಡಬೇಕು. ಈಗ 2016ರಲ್ಲಿ ಇಂದಿನ ಕೇಂದ್ರ ಸರ್ಕಾರ ಕೆಲವು ಮಾನದಂಡಗಳು ಬದಲಾವಣೆ ಮಾಡಿದ್ದಾರೆ. ಆ ಮಾನದಂಡಗಳನ್ನು ನಾವು ಪೂರೈಸಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ ರೈತರಿಗೆ. ಸೊ ಸರಳೀಕರಣ ಮಾಡಿ ಅಂತಲೂ ಕೂಡ ಭಾಳ ಸರಿ ಪ್ರಸ್ತಾಪ ಮತ್ತು ಚರ್ಚೆ ಪಾರ್ಲಿಮೆಂಟಲ್ಲಿ ಕೂಡ ನಡೆದಿದೆ, ನಮ್ಮ ಅಸೆಂಬ್ಲಿನಲ್ಲಿ ಕೂಡ ನಡೆದಿದೆ. ಆದರೆ ನಮ್ಮ ಕಾನೂನಾತ್ಮಕವಾಗಿ ಕಟ್ಟಾಕಿದ್ದಾರೆ ಕೇಂದ್ರ ಸರ್ಕಾರ. ನಾವು ಅವರ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರನೇ ನಾವು ನಡ್ಕೋಬೇಕಾಗ್ತದೆ, ಇಲ್ಲರೆ ನಮ್ಗೆ ₹1 ಸಿಗೋದಿಲ್ಲ. ಆಮೇಲೆ ಹೋದ ಬಾರಿ ತಮ್ಗೆ ಗೊತ್ತಿರೋ ಹಾಗೆ ಪರಿಹಾರದಲ್ಲೂ ಕೂಡ ಸ್ವಲ್ಪ ವಿಳಂಬ ಮಾಡೋದಕ್ಕೆ ನಾವು ಕೋರ್ಟಿಗೆ ಹೋಗಬೇಕಾಗಿತ್ತು. ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿದ ಮೇಲೆ ನಮಗೆ ಪರಿಹಾರ ಬಂತು. ಸೊ ಅದಕ್ಕೆ ನಾವು ಹಿಂದಿನ 1-2 ವರ್ಷದಲ್ಲಿ ಏನೇನು ಪಾಠಗಳನ್ನು ಕಲ್ತಿದ್ದೇವೆ, ಬರ ನಿರ್ವಹಣೆ ಇರ್ಬೋದು, ಅತಿವೃಷ್ಟಿದಿರ್ಬೋದು, ಅದನ್ನು ನಾವು ಮುಂಜಾಗ್ರತವಾಗಿ ಈಗಾಗಲೇ ನಮ್ಮ ಸರ್ಕಾರದಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈಗ ಕಳೆದ ವರ್ಷದ ಬೆಳೆ ವಿಮೆ ಪರಿಹಾರನೇ ಬಂದಿಲ್ಲ, ಎಣ್ಣೆ ಕಂತಿದ್ದು ಸಾಕಷ್ಟು ರೈತರು ಇಲ್ಲ ಆಲ್ಮೋಸ್ಟ್ ತಾರತಮ್ಯ ಇಲ್ಲ ನೋಡಿ, ಸಮಾನವಾಗಿ ಯಾರಿಗೂ ಸಿಗೋದಿಲ್ಲ. ಈಗ ನೀವು 5 ಎಕರೆ ಹಾಕಿದ್ದೀರಾ, ನಿಮ್ಮ ಇಳುವರಿ ಜಾಸ್ತಿ ಇರ್ಬೋದು, ನಾನು 5 ಎಕರೆ ಹಾಕಿದ್ದೀನಿ, ನನ್ನ ಇಳುವರಿ ಕಮ್ಮಿ ಇರ್ಬೋದು. ಅದ್ರ ಪ್ರಕಾರ ನೋಡಿ, ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಇರ್ಬೋದು, ಬೇರೆ ಯಾವುದೇ ಏನೋ ಇದಕ್ಕೆ ಮಾನದಂಡಗಳಿದೆ, ಅದು ಪಬ್ಲಿಕ್ ಮುಂದೆನೇ ಆಗುತ್ತೆ. ಯಾರು ಒಂದು ನಿಮಿಷ ಮತ್ತಿಮೂಡವರಿಗೆ ನನ್ನ ಜೊತೆನೇ ಇದ್ದಾರೆ ಅಂದರೆ ಈ ವಿಚಾರದಲ್ಲಿ ಎಲ್ಲರೂ ಒಂದೇ ಅಲ್ವಾ? 650 ಕೋಟಿ ಹೆಂಗೆ ಬಂತು ಮತ್ತು ನಮ್ಮ ಜಿಲ್ಲೆಗೆ? ಈಗ ಹಿಂದೆ ಬಸವರಾಜ ಸಾಹೇಬ್ರಿದ್ದಾಗೆ 28 ಕೋಟಿ ಮ್ಯಾಕ್ಸಿಮಮ್ ಬಂದಿದ್ದು ನಮ್ಮ ಜಿಲ್ಲೆಗೆ. ಹ್ಯಾಪಿ ಅಂತಲ್ಲ ನೋಡಿ, ಏನಿದ್ರೂ ಕೂಡ ವಿ ಹ್ಯಾವ್ ಟು ಡೂ ಆ್ಯಸ್ ಪರ್ ಗೈಡ್ಲೈನ್ಸನ್ನು ನಾವು ಅನುಷ್ಠಾನಕ್ಕೆ ತರಬೇಕಾದ್ರೆ VA ಇರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ಅವರು ಪಬ್ಲಿಕ್ನಲ್ಲೇ ಮಾಡ್ತಾರೆ. ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಯಾವುದೂ ಕೂಡ ಕದ್ದಿ ಮುಚ್ಚಿ ಮಾಡೋದಲ್ಲ, ಪಬ್ಲಿಕ್ನಲ್ಲೇ ಇರ್ತದೆ, ರೈತರ ಮುಂದೆನೇ ಆಗ್ತದೆ. ಅಂಥವೇನಾದರೂ ಲೋಪಗಳಿದೆ, ಅದು ಗಮನಕ್ಕೆ ಬಂದರೆ ಖಂಡಿತವಾಗೂ ಅದನ್ನು ಮಾಡ್ತಾರೆ. ಅದು ಯಾವುದಾದ್ರು ಇದ್ರೆ ಗಮನಕ್ಕೆ, ನನ್ನ ಪ್ರಕಾರ ಸೊ ಒಂದು 20% ಪಂಚಾಯತ್ನಲ್ಲಿ ಈ ಸಮಸ್ಯೆಗಳು ಬರ್ತಾಯಿದೆ. ಅದು ಯಾಕೆ ಬರ್ತಾಯಿದೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಕೆಲವು ಕಡೆ
ನಮ್ಮ ರೈತರು ಕೂಡ ಏನೋ ಸಹಕಾರ ನೀಡಿಲ್ಲ, ಇವರು ಕೂಡ ನಮ್ಮ ಅಧಿಕಾರಿಗಳದ್ದು ಬೇಜವಾಬ್ದಾರಿತನ ಇದೆ ಅಂತ ಗೊತ್ತಿದೆ. ಬಟ್ ವಾಟ್ ಎವರ್ ಇಟ್ ಈಸ್ ವಿ ವಿಲ್ ಟ್ರೈ ಟು ಸಾರ್ಟ್ ಇಟ್ ಔಟ್. ಬಿಸಿಲಲ್ಲಿ ಯಾಕೆ ನಿಂತು ಕೇಳ್ತೀರಿ, ಇವೆಲ್ಲ ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.